ಇಂತ ಮಾಡು. ಹೇಳಿಕೊಂಡಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ಪುನೀತಾಶ್ರಮ ಅನ್ನುವಂಥ ಹೆಸರಿನೊಂದಿಗೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನೊಂದಿಗೆ ಈ ನಾಡಿನಲ್ಲಿ ಆ ಜೀವಿಯ ಹೆಸರು ನೆನಪು ಶಾಶ್ವತವಾಗಿ ಉಳಿಯಲಿ ಎನ್ನುವ ಮಾತಿನೊಂದಿಗೆ ವೃದ್ಧಾಶ್ರಮ ಮತ್ತು ಬುದ್ಧಿಮಾಂದ್ಯ ಆಶ್ರಮದ ನೇತೃತ್ವವನ್ನು ವಹಿಸಿರುವಂಥ ಪಂಪಯ್ಯ ಸ್ವಾಮಿ ಹಿರೇಮಠ ಅವರೇ ಹಾಗೂ ವನಸಿರಿಯ ಅಧ್ಯಕ್ಷರು ಆಗಿರುವಂಥ ಅಮರೇಗೌಡ ಮಲ್ಲಾಪುರ ಅವರೇ, ಅನ್ವಿತಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಶ್ರೀ ಚನ್ನಬಸವ ಪ್ರಾಚಾರ್ಯರು ಅನ್ವಿತಾ ಪದವಿ ಪೂರ್ವ ಕಾಲೇಜವರೇ, ಹಾಗೂ ನನ್ನೆಲ್ಲ ಹಿರಿಯ ಜೀವಿಗಳಿಗೆ ಇವತ್ತು ಮತ್ತೊಂದು ಬಹಳ ಈ ಸಂದರ್ಶನ ಸಂವಾದ ಕಾರ್ಯಕ್ರಮ ನಾನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ, ಇವತ್ತು ವಿದ್ಯಾರ್ಥಿಗಳು ತಮ್ಮ ಕೈಲಾದಷ್ಟು ಮಟ್ಟಿಗೆ ಆಶ್ರಮಕ್ಕೆ ತಮ್ಮ ಅನ್ನ ಜೋಳಿಗೆಯನ್ನು ತುಂಬಿಸುವ ಕೆಲಸವನ್ನು ಮಾಡುವಂಥ ಕೆಲಸ ಬಹಳ ಅರ್ಥಪೂರ್ಣ ಅಂತ ಭಾವಿಸ್ತಾ, ತಮ್ಮ ಮುಂದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾಗಿರುವಂಥ ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ತಮಗೇನು ಸಾಧ್ಯ ಆಗುತ್ತೋ ಅದನ್ನು ಬಗಸೆಯಲ್ಲಿ ತಂದು ಚೀಲವನ್ನು ತುಂಬಿಸಿದಾಗ ನಮಗೆ ಬಹಳ ಸಂತೋಷ ಆಯಿತು ಬಂಧುಗಳೇ. ಹಾಗಾಗಿ ಇವತ್ತು ಈ ವೃದ್ಧಾಶ್ರಮ, ಪುನೀತ್ ರಾಜ್ಕುಮಾರ್ ವೃದ್ಧಾಶ್ರಮ ಈ ನಾಡಿನ ಅತ್ಯುನ್ನತ ಆಶ್ರಮಗಳಲ್ಲಿ ಒಂದು ಅಂತ ಭಾವಿಸ್ತಾ, ಈ ಬುದ್ಧಿಮಾಂದ ಮತ್ತು ಅನಾಥರ ವೃದ್ಧಾಶ್ರಮಗಳ ಬದುಕನ್ನು ಮತ್ತೆ ಪುನರುಜ್ಜೀವನಗೊಳಿಸುವಂಥ ಕೆಲಸ ಈ ಸಿಂಧನೂರು ಭಾಗದಲ್ಲಿ ಪಂಪಯ್ಯ ಸ್ವಾಮಿಯವರ ತಂಡದೊಂದಿಗೆ ಮತ್ತು ಸಿಂಧನೂರಿನ ದಾನಿಗಳ ತಂಡದೊಂದಿಗೆ ಸತತವಾಗಿ ಮುಂದುವರಿತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ರುಚಿಗಳು ಸೇರಿದರೆ ಅಭಿರುಚಿ ಇದೆಯಂತೆ, ಅಭಿರುಚಿ ಬೆಳೆದವರೇ ಬಾಳು ನಾಡಿಗೆ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಮರೆಯಬೇಕಯ್ಯ ಅದ ಮನೆಯೋದಕ್ಕೆ